ಮಾನಸಿಕ ಚಿಂತನೆಯ ಧ್ಯಾನ ಅಂದರೆ ಇಂಗ್ಲೀಷಲ್ಲಿ ಗೈಡೆಡ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್. ಇದು ಹಲವು ಪ್ರಯೋಜನಗಳನ್ನು ಕೊಡುತ್ತದೆ. ನಮಗೆ ಯಾರಿಗಾದರೂ ಒತ್ತಡ ಇದ್ದರೆ, ಸ್ಟ್ರೆಸ್ ಇದ್ದರೆ, ಎಂಗ್ಸೈಟಿ ಇದ್ದರೆ, ಆತಂಕ ಇದ್ದರೆ, ಇದಕ್ಕೆಲ್ಲ ಈ ಧ್ಯಾನ ತುಂಬ ನಮಗೆ ಪ್ರಯೋಜನವಾಗುತ್ತದೆ. ಆದ ಕಾರಣ ಈ ದಿವಸ ನಾನು ಈ ಧ್ಯಾನವನ್ನು ಈಗ ಆರಂಭ ಮಾಡ್ತೇನೆ. ನೀವು ಆದ ಕಾರಣ ಒಂದು ಆಸನವನ್ನು ತೆಗೆದುಕೊಳ್ಬೇಕು. ನೀವು ನೆಲದ ಮೇಲೆ ವಜ್ರಾಸನವನ್ನು ತೆಗೆದುಕೊಳ್ಬಹುದು ಅಥವಾ ಒಂದು ಚೇರ್ ಮೇಲೆ, ಕುರ್ಚಿ ಮೇಲೆ ನೀವು ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ ಮತ್ತು ಕೈಗಳನ್ನು ಮಡಿಲಿನ ಮೇಲೆ ಅಥವಾ ಮೊಣಕಾಲಿನ ಮೇಲೆ ಇಡಿ. ನಿಮ್ಮ ದೃಷ್ಟಿಯನ್ನು ಈಗ ನಿಮ್ಮ ಮುಂದೆ ಒಂದು ಪಾಯಿಂಟಿಗೆ ನೀವು ಕೇಂದ್ರೀಕರಿಸಿರಿ. ಆಗ ನಿಮಗೆ ಈ ಧ್ಯಾನಕ್ಕೆ ಹೋಗಲು ತುಂಬ ಸಹಾಯವಾಗ್ತದೆ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಬಹುದು. ಯಾರಿಗೆ ಕಣ್ಣು ಮುಚ್ಚಲು ಕಷ್ಟವಾಗ್ತದೆ ಅವರು ಒಂದು ಪಾಯಿಂಟ್ ಮೇಲೆ ಕೇಂದ್ರೀಕರಿಸಬಹುದು ಅಥವಾ ದೃಷ್ಟಿಯನ್ನು ಕೆಳಗೆ ಇಳಿಸಬಹುದು. ನಿಮಗೆ ಏನೂ ಡಿಸ್ಟರ್ಬೆನ್ಸ್ ಆಗಬಾರದು. ಈಗ ಸ್ವಲ್ಪ ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ನಿಮ್ಮ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ಒಂದು ಕ್ಷಣ ಉಸಿರನ್ನು ಹಿಡಿದುಕೊಳ್ಳಿ. ನಂತರ ಬಾಯಿಯ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈ ಪ್ರಕ್ರಿಯೆಯನ್ನು ನೀವು ಮರುಕಳಿಸಿರಿ. ಮೊದಲು ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಒಂದು ಕ್ಷಣ ಉಸಿರನ್ನು ಹಿಡಿದುಕೊಳ್ಳಿ. ನಂತರ ಬಾಯಿಯ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಇದನ್ನು ರಿಪೀಟ್ ಮಾಡಿ. ಇನ್ನೊಂದು 2 ಸಲ ಇದನ್ನು ರಿಪೀಟ್ ಮಾಡಿ. ನಾನು ಮೌನವಾಗಿ ಕೂತ್ಕೊಳ್ತೇನೆ, ನೀವು ಇದನ್ನು ರಿಪೀಟ್ ಮಾಡಿ. ಈಗ ನಿಮ್ಮ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿರಿ. ಉಸಿರು ಒಳಗೆ ಹೋಗುವುದು ಮತ್ತು ಹೊರಬರುವುದು ಇದನ್ನು ನೀವು ಅನುಭವಿಸಿ. ಉಸಿರು ನಿಮ್ಮ ಮೂಗಿನ ಮೂಲಕ ಒಳಗೆ ಹೋಗುತ್ತದೆ. ಅದನ್ನು ಗಮನಿಸಿ, ಅದನ್ನು ಹಿಡಿದುಕೊಳ್ಳಿ. ಹಾಗೆ ಮೂಗಿನ ಮೂಲಕ ನೀವು ಉಸಿರನ್ನು ಹೊರಗೆ ಬಿಡುವಾಗ ಅದಕ್ಕೆ ಗಮನ ಕೊಡಿ. ಉಸಿರು ನಿಮ್ಮ ಮೂಗಿನ ಮೂಲಕ ಒಳಗೆ ಹೋಗುವಾಗ ಅದು ಗಾಳಿ ನಿಮ್ಮ ಒಳಗೆ ಆ ಉಸಿರು ಹರಿಯುವಾಗ ನಿಮಗೆ ಅದು ಭಾವನೆ ಆಗಬೇಕು. ಅದರ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಹಾಗೆ ಉಸಿರು ನಿಮ್ಮ ಒಳಗೆ ಹೋಗುವಾಗ ಮೂಗಿನ ಮೂಲಕ, ಅನಂತರ ನಿಮ್ಮ ಎದೆಯ ಮೂಲಕ ಹೊಟ್ಟೆಯ ತನಕ ಹೋಗ್ತದೆ. ಅದನ್ನು ನೀವು ಅನುಭವಿಸಬೇಕು. ಕಣ್ಣು ಮುಚ್ಚಿ ಅದನ್ನು ಅನುಭವಿಸಿ. ನಿಮ್ಮ ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸಿರಿ. ಏನು ಟೆನ್ಷನ್ ಮಾಡಬೇಡಿ. ಸ್ವಾಭಾವಿಕವಾಗಿ ಉಸಿರಾಡಿ. ಇದನ್ನು ರಿಪೀಟ್ ಮಾಡುತ್ತಾ ಹೋಗಿ. ನಿಮ್ಮ ಮನಸ್ಸು ಧ್ಯಾನದಲ್ಲಿ ಹೋಗಬೇಕು. ನಿಮ್ಮ ಉಪಸ್ಥಿತಿಗೆ ಸಮಾಧಾನವಾಗಬೇಕು, ರಿಲ್ಯಾಕ್ಸ್ ಆಗಬೇಕು. ಮನಸ್ಸಲ್ಲಿ ಏನಾದರೂ ಬಂದರೆ ಅದಕ್ಕೆ ನೀವು ಗಮನ ಕೊಡಬೇಡಿ. ಅದನ್ನು ಅಲ್ಲೇ ಅದು ಹರಿದು ಹೋಗು ಹಾಗೆ ನೋಡಿ. ಅದರಲ್ಲಿ ಏನು ಟೆನ್ಷನ್ ಮಾಡಬೇಡಿ. ಅದರ ಮೇಲೆ ಗಮನ ಹರಿಸಬೇಡಿ. ಅದು ಹರಿದು ಹೋಗಲಿ. ನೀವು ಸ್ವಾಭಾವಿಕವಾಗಿ ಉಸಿರಾಡುತ್ತಾ ಹೋಗಿ. ನಿಮ್ಮ ಮನಸ್ಸನ್ನು ನಿಮ್ಮ ಈ ಉಸಿರಾಟದ ಮೇಲೆ ಕೇಂದ್ರೀಕರಿಸಿರಿ.
ಆ ಉಸಿರು ನಿಮ್ಮ ಮೂಗಿನ ಮೂಲಕ ಹೋಗುವಾಗ ಉಸಿರಿನ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಹಾಗೂ ಉಸಿರು ಒಳಗೆ ಹೋಗ್ತದೆ, ನಿಮ್ಮ ಎದೆಯಿಂದ ಆ ಶ್ವಾಸನಾಳದ ಮೂಲಕ ಹೋಗ್ತದೆ, ನಿಮಗೆ ಅರಿವು ಆಗ್ತದೆ. ಅಲ್ಲಿಂದ ಹೊಟ್ಟೆ ತನಕ ಆ ಗಾಳಿ ಹೋಗ್ತದೆ, ಶ್ವಾಸಕೋಶಕ್ಕೆ ಹೋಗ್ತದೆ. ನಿಮ್ಮ ಎದೆ, ಹೊಟ್ಟೆ ಉಬ್ಬುವುದು, ಒಳಗೆ ಹೋಗುವುದು, ಅದನ್ನು ಗಮನಿಸಿ, ಅದಕ್ಕೆ ಗಮನ ಕೊಡಿ, ಕೇಂದ್ರೀಕರಿಸಿ. ಹಾಗೆ ಹೊರಗೆ ಬರುವುದು, ಉಸಿರನ್ನು ಹೊರಗೆ ಬಿಡಿರಿ. ಇದರ ಮೇಲೆ ನಿಮ್ಮ ಗಮನವನ್ನು ಹರಿಸಿರಿ. ಈಗ ನೀವು ಮನಸ್ಸಿನಲ್ಲೇ ಹೀಗೆ ಹೇಳಬಹುದು: ಉಸಿರೆಳೆಯುತ್ತಿದ್ದೇನೆ, ನನಗೆ ತಿಳಿದಿದೆ ನಾನು ಉಸಿರೆಳೆಯುತ್ತಿದ್ದೇನೆ. ಮನಸ್ಸಿನಲ್ಲಿಯೇ ಹೇಳಿ, ನನಗೆ ತಿಳಿದಿದೆ ನಾನು ಉಸಿರೆಳೆಯುತ್ತಿದ್ದೇನೆ. ಉಸಿರು ಬಿಡುತ್ತಿದ್ದೇನೆ, ನನಗೆ ತಿಳಿದಿದೆ ನಾನು ಉಸಿರು ಬಿಡುತ್ತಿದ್ದೇನೆ. ನನಗೆ ತಿಳಿದಿದೆ ನಾನು ಉಸಿರು ಬಿಡುತ್ತಿದ್ದೇನೆ. ನನಗೆ ತಿಳಿದಿದೆ ನಾನು ಉಸಿರೆಳೆಯುತ್ತಿದ್ದೇನೆ. ನನಗೆ ತಿಳಿದಿದೆ ನಾನು ಉಸಿರು ಬಿಡುತ್ತಿದ್ದೇನೆ. ಈ ಉಸಿರನ್ನು ನೀವು ಅನುಭವಿಸಿ. ನಿಮಗೆ ಉಸಿರಾಡುವುದು ಅನುಭವ ಆಗಬೇಕು, ಅದನ್ನು ನೀವು ಅನುಭವಿಸಬೇಕು. ನಿಮ್ಮ ಗಮನ ಬೇರೆ ಎಲ್ಲಿಯೂ ಹೋಗಬಾರ್ದು, ನಿಮ್ಮ ಉಸಿರಿನ ಕಡೆಗೆ ಮಾತ್ರ ಇರಬೇಕು, ಅದರಲ್ಲಿ ಮಾತ್ರ ಕೇಂದ್ರೀಕರಿಸಬೇಕು. ಈಗ ಇದರಲ್ಲಿಯೇ ಕೆಲವು ಸಮಯ ಕಳೆಯಿರಿ, ಇದರಲ್ಲಿಯೇ ಕಳೆಯಿರಿ. ಆಗ ನೀವು ಧ್ಯಾನದಲ್ಲಿ ಹೋಗುತ್ತೀರಿ. ಇದುವೇ ಧ್ಯಾನದಲ್ಲಿ ಹೋಗುತ್ತೀರಿ. ಸಾಧಾರಣವಾಗಿ ಉಸಿರಾಡಿ, ಏನು ಮಾಡುವ ಅಗತ್ಯವಿಲ್ಲ, ಅಲ್ಲಿಯೇ ಇರಿ. ಈ ಕ್ಷಣವೇ ನಿಮಗೆ ಸಾಕು, ಅದರಲ್ಲಿಯೇ ಮುಂದುವರಿಯಿರಿ.
ಈಗ ನಿಧಾನವಾಗಿ ನೀವು ಮರಳಿ ಬನ್ನಿ. ಈಗ ಆಳವಾದ ಒಂದು ಉಸಿರನ್ನು ಎಳೆಯಿರಿ. ನಿಮ್ಮ ಬೆರಳುಗಳು ಮತ್ತು ಕಾಲಿನ ಬೆರಳುಗಳನ್ನು ತೂಗಿಸಿರಿ. ನೀವು ಸಿದ್ಧವಾದಾಗ ಕಣ್ಣುಗಳನ್ನು ಮೆಲ್ಲನೆ ತೆರೆದುಕೊಳ್ಳಿ. 3, 2, 1 ಕಣ್ಣು ತೆರೆಯಿರಿ. ನಿಮ್ಮ ಅನುಭವವೇನು? ನಿಮಗೆ ಏನು ಅನುಭವವಾಯಿತು? ನಾನೆನಿಸ್ತೇನೆ ನಿಮಗೆ ತುಂಬ ಸಮಾಧಾನವಾದ ಅನುಭವವಾಯಿತು, ಪೀಸ್ಫುಲ್ ಅನುಭವವಾಯಿತು. ಈಗ ಈ ಧ್ಯಾನ ಯಾರಿಗಾದರೂ ಒತ್ತಡ ಇದ್ದರೆ ಅದನ್ನು ಗುಣಪಡಿಸಲು ಅಥವಾ ಒತ್ತಡವನ್ನು ಕಮ್ಮಿ ಮಾಡಲು, ಅದನ್ನು ತೆಗೆದುಹಾಕಲು ಈ ಧ್ಯಾನ ತುಂಬ ಪ್ರಯೋಜನವಾಗಿದೆ. ಇದಕ್ಕೆ ಇಂಗ್ಲೀಷಲ್ಲಿ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನಾವು ಈ ಧ್ಯಾನ ಅಂತ ಹೇಳುತ್ತೇವೆ. ನಾವು ಮನಸ್ಸನ್ನು ಕೇಂದ್ರೀಕರಿಸುವ ಧ್ಯಾನ, ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸುವ ಧ್ಯಾನವಾಗಿದೆ. ಇದನ್ನು ನೀವು ಮಾಡಿ ಅನುಭವಿಸಿ, ಅದನ್ನು ನನ್ನ ಕಮೆಂಟಲ್ಲಿ ನಿಮಗೆ ಹೇಗಾಯಿತು ಎಂಬುದನ್ನು ನನಗೆ ತಿಳಿಸಿರಿ. ಆಯಿತು. ನಾವು ಇನ್ನು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತೇನೆ. ಇದರಿಂದ ನಿಮಗೆಲ್ಲರಿಗೂ ಪ್ರಯೋಜನವಾಗಲಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗುವ.